ಪೊಲೀಸರ ದೌರ್ಜನ್ಯಕ್ಕೆ ಪೊಲೀಸರ ದೌರ್ಜನ್ಯಕ್ಕೆ ಈಗಾದ್ರೂ ಪುಟ್ಟಪ್ಪನ ಕಳಿಸ್ತೀರಾ? ಯಾವಾಗ ಪುಟ್ಟಪ್ಪ ನಾವು ಮಿನಿಸ್ಟ್ರ ರಾಜಾನ ರಥದಲ್ಲಿ ಕರ್ಕೊಂಡು ಬರ್ಬೇಕಾ? ಮಾತನ್ನು ಕೇಳ್ತಾ ಇದೀವಿ, ನಮಗೂ ಪೇಷನ್ಸ್ ಇರುತ್ತೆ. ಬಂತು ಹೌದು ಆಯ್ತಾ. ಫಸ್ಟ್ ಗಾಡಿ ಬಂದುವಾಗ್ಲೂ ನೀವು ಸುಮ್ನೆ ಕೂತಿದ್ರೆ ನಮ್ಗೇನು ಅದ್ರದ್ದು ಪ್ರಮೇಯನೇ ಇಲ್ಲ, ಏನೂ ಮಾತಾಡಲ್ಲ. ನೀವು ಬಂದ್ರು ನಾವು ಇವ್ರಿಗೆ ಹೆಂಗ್ ನಡೆಸ್ಕೋಬೇಕು ಹಂಗೆ ನಡೆಸ್ಕೊಂಡಿದೀವಿ. ನೀರ್ ಕೊಡಿದೀವಿ, ಜ್ಯೂಸ್ ಕೊಡ್ಸಿದೀವಿ, ಬಾಳೆಹಣ್ಣು ಕೊಡ್ಸಿದೀವಿ, ಮಜ್ಜಿಗೆ ಕೊಡ್ಸಿದೀವಿ, ಊಟ ತರಿಸಿದೀವಿ, ಎಲ್ಲ ನೋಡ್ಕೊಂಡಿದೀವಿ. ಆತರ ಪೊಲೀಸ್ ಅವ್ರಿಗೂ ನಿಮ್ಗೂ ಯಾವ್ದು ಇಲ್ಲ. ಪೊಲೀಸ್ ಯಾಕಂದ್ರೆ ಮತ್ತೆ ಕೇಳಿ, ಪೊಲೀಸ್ ಅವ್ರ ಕೈಲಿ ಸೂಳೆ ಮಕ್ಕಳನ್ನು ಬಯಸಿದ ಈ ರಣಹೇಡಿ ಸರ್ಕಾರಕ್ಕೆ, ಈ ರಣಹೇಡಿ ಸರ್ಕಾರಕ್ಕೆ, ಮೀಸಲಾತಿಯ ಹಕ್ಕನ್ನ ಕೇಳಿದ ಹೋರಾಟಗಾರನ ಸೂಳೆ ಮಕ್ಕಳು ಎಂದು ಜರಿದ ಪೊಲೀಸರ ದುರಾಂಕಾರಕ್ಕೆ ನಾಗರಿಕ ಸಮಾಜ ನೋಡ್ಬೇಕು. ಈ ಪೊಲೀಸರ ದುರಾಂಕಾರ ಗೊತ್ತಾಗ್ಬೇಕು. ಒಳ ಮೀಸಲಾತಿ ಹೋರಾಟದ ಹಕ್ಕನ್ನ ಕೇಳ್ಕೊಂಡು ಬಂದಂತ ಹೋರಾಟಗಾರನ ಅಕ್ರಮವಾಗಿ ಬಂಧನದಲ್ಲಿಟ್ಟು ಶಾಂತಿಯುತವಾಗಿ ನಡೆದ ಪ್ರತಿಭಟನೆ ಹತ್ತಿಕ್ಕೆ ಇಲ್ಲಿ ಕರ್ಕೊಂಡ್ಬಂದು ಸೂಳೆ ಮಕ್ಕಳ ಅಂತ ಬೈತಾನೆ ಅಂತಂದ್ರೆ ಹಾಗಾದ್ರೆ ಅವನು ಯಾರು ಕೊಡ್ತವನು? ಆತ ಪೊಲೀಸ್ ಕೆಲಸ ಮಾಡ್ತಾ ಇದ್ದಾನ ಅಥವಾ ಎಚ್ ಸಿ ಮಾದೇವಪ್ಪನ ಕೂಟ್ ತೆಗ್ತಾ ಇದ್ದಾನ ಪೊಲೀಸ್ನವನು? ಅವನ್ನ ಕರ್ಸಿ ಕ್ಷಮೆ ಕಳಿಸಿರ್ಲಿ ಅಂತಂದ್ರೆ ಅರ್ಧ ಗಂಟೆಯಲ್ಲಿ ನಮ್ಮನ್ನು ಕಾಯಿಸ್ಕೊಟ್ಟಿದ್ದಾರೆ. ಈ ಪೊಲೀಸರ ದೌರ್ಜನ್ಯಕ್ಕೆ, ಈ ಪೊಲೀಸರ ದೌರ್ಜನ್ಯಕ್ಕೆ, ಪೊಲೀಸರ ದೌರ್ಜನ್ಯಕ್ಕೆ, ಪೊಲೀಸರ ದೌರ್ಜನ್ಯಕ್ಕೆ, ಈ ಪೊಲೀಸರ ದೌರ್ಜನ್ಯಕ್ಕೆ ನಮಸ್ಕಾರ, ಜೈ ಭೀಮ್. ಒಳ ಮೀಸಲಾತಿ ಹೋರಾಟದ ಹಕ್ಕನ್ನ ಕೇಳ್ಕೊಂಡು ನಾವು ಟಿ ನರಸೀಪುರದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ವಿ. ಶಾಂತಿಯುತವಾದ ಪ್ರತಿಭಟನೆ. ಎನ್ ರಾಜರ ಸಮಾಧಿ ಸ್ಥಳದಲ್ಲಿ ನಾವು ಪ್ರತಿಭಟನಾ ಹಾಡುಗಳನ್ನ ಹೇಳ್ಕೊಂಡು ಕ್ರಾಂತಿಗೀತೆ ಹೇಳ್ಕೊಂಡು ಕೂತಿದ್ವಿ. ಪೊಲೀಸರು ದೌರ್ಜನ್ಯದಿಂದ, ಅದು ಪ್ರೈವೇಟ್ ಪ್ಲೇಸ್, ಅದು ಸಾರ್ವಜನಿಕರ ಜಾಗನೂ ಅಲ್ಲ, ಪ್ರೈವೇಟ್ ಪ್ಲೇಸ್ ಅಲ್ಲಿ ನಾವು ಪ್ರತಿಭಟನೆ ಕೂತಿರುವಾಗ ಕರ್ಕೊಂಬರೋ ಹಕ್ಕು ಪೊಲೀಸರಿಗೂ ಇಲ್ಲ. ನಾವೇನಾದ್ರೂ ಸಾರ್ವಜನಿಕರ ಆಸ್ತಿ ಪಾಸ್ತಿಗೆ ನಷ್ಟ ಉಂಟು ಮಾಡ್ತಾ ಇದ್ರೆ, ಯಾರಿಗಾದ್ರೂ ಮಾನ ಪ್ರಾಣಗಳಿಗೆ ಧಕ್ಕೆ ಮಾಡ್ತಾ ಇದ್ರೆ ನಮ್ಮನ್ನು ಅರೆಸ್ಟ್ ಮಾಡಬಹುದಿತ್ತು. ಆದ್ರೆ ಈ ಸರ್ಕಾರಕ್ಕೆ ಮಣಿದಿರುವಂತಹ ಪೊಲೀಸರು, ಎಚ್ ಸಿ ಮಾದೇವಪ್ಪನ ದಬ್ಬಾಳಿಕೆಗೆ ಮಣಿದಿರುವಂತಹ ಪೊಲೀಸರು ನಮ್ಮನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ಬಂದ್ರು. ಆಯ್ತು, ಅವ್ರ ಡ್ಯೂಟಿ ಅವ್ರು ಮಾಡ್ತಾ ಇದ್ದಾರೆ. ಕರ್ಕೊಂಬಂದವ್ರು ಗೌರವ ನಡ್ಕೋಬೇಕು ತಾನೆ. ಹೋರಾಟಗಾರನ ಸೂಳೆ ಮಕ್ಕಳ ಅಂತ ಕೇಳ್ತಾನಂತೆ ಅವನ ಪೊಲೀಸ್ನವನು. ಅವನು ಪೊಲೀಸ್ ಕೆಲಸ ಮಾಡಕ್ ಬಂದಿರೋದ ಅಥವಾ ಸರ್ಕಾರದ ಗುಲಾಮಗಿರಿ ಮಾಡಕ್ ಬಂದಿರೋದ? ಎಚ್ ಸಿ ಮಾದೇವಪ್ಪನ ಬೂಟ್ ಟೆಕ್ಕಕ್ಕೆ ಬಂದಿರೋದು. ನಮ್ಮ ತಾಯಂದ್ರನ್ನ ಸೂಳೆ ಮಗ ಅಂತ ಕರಿತಾನೆ ಅಂತಂದ್ರೆ ಅವ್ನೇನ್ ಬಿಟ್ಟಿರ್ಬೇಕು? ಇಷ್ಟು ಹೋರಾಟಗಾರರು ಏನು ಹೋರಾಟಗಾರ ಇದನ್ನ ಕೆಲಸ ಬರೆದು ಹೋರಾಟಗಾರ. ಇಲ್ಲಿ ಲಾಯರ್ಗಳಿದ್ದಾರೆ, PhD ಸ್ಕಾಲರ್ಸ್ ಇದ್ದಾರೆ, ಮತ್ತೆ ಇಂಜಿನಿಯರ್ಗಳಿದ್ದಾರೆ. ನಮ್ಮ ಸಮುದಾಯದ ನನ್ನ ಮಕ್ಕಳಿಗೆ ಹಕ್ಕು ಬೇಕು ಅಂತ ನಾನು ಬಂದ್ರೆ ನನ್ನ ತಾಯಿನ ಸೂಳೆ ಅಂತ ಕರಿತಾನಲ್ಲ, ಅವನಿಗೆ ಅಂತ ಪೊಲೀಸ್ ಇರಬೇಕು. ಆ ಅಯೋಗ್ಯನನ್ನ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂತಂದ್ರೆ ನಮ್ಮ ಪ್ರಾಣಿಗಳಿಗೆ ನಾವು ಹಾನಿ ಮಾಡ್ಕೊತೀವಿ. ಈಗೇನು ಚಪ್ಪಲಿ ನೋಡ್ಕೊಂಡಿದ್ದೀವಿ, ಇದು ಸರ್ಕಾರ ಕೊಡ್ತಿದ್ದು. ನಾನೊಬ್ಬ ಮತದಾರನಾಗಿ ಚಪ್ಪಲಿಯಲ್ಲಿ ನನಗೆ ನಾನು ನೋಡ್ಕೋತಾ ಇದ್ದೀನಿ ಅಂತಂದ್ರೆ ಈ ಸರ್ಕಾರವನ್ನು ಆಯ್ಕೆ ಮಾಡಿದಂತ ಮತದಾರರಿಗೆ ಹೊಡೆದದ್ದು. ನಮಗೆ ಹೊಡ್ಕೊಂಡಾಗ ಸರ್ಕಾರ ನಾವೇ ಅಲ್ವಾ ಸರ್ಕಾರ? ಆ ಮುಖ್ಯಮಂತ್ರಿ ಶೇರ್ ಕೊಡ್ತಿದ್ದು ನಾವು ಆ ಕೆರದಾಗೆ. ಆ ಪುಟ್ಟಪ್ಪ ಯಾರು ಅವನು ಅಯೋಗ್ಯ ಬರಬೇಕು, ಇಲ್ಲಿ ಕ್ಷಮೆ ಕೇಳಬೇಕು, ಅವನು ಸಸ್ಪೆಂಡ್ ಆಗ್ಬೇಕು. ಆ ನಂತರ ನಮ್ಮ ಹೋರಾಟ ನಿಮಗೆ ಮುಗೀತದೆ. ಅಲ್ಲಿವರೆಗೂ ನಮ್ಮ ಹೋರಾಟ ಬಿಡಲ್ಲ. ಭಾಸ್ಕರ್ ಪ್ರಸಾದ್